ಬರೀ 35,000 ಓನ್ಲಿ 35,000 ಸರ್. 1,50,000 ತಗೊಂಡ್ಬನ್ನಿ ಸರ್. ದಸರಾ ಆಫರ್ ತಗೊಂಡ್ ಹೋಗಿಬಿಡಿ ಸರ್. 2,85,000 ಫೈನಲ್ ಮಾಡ್ಕೊಡ್ತೀನಿ ಸರ್. ನಿಮ್ಗೆ 2,20,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಪೋಲೋ ಸರ್ ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. 2015 ಸಿಂಗಲ್ ಓನರ್. ಈ ಪ್ರೈಸ್ 3,80,000 ಫೈನಲ್ ಮಾಡ್ಕೊಡ್ತೀನಿ. 3,50,000 ಫೈನಲ್ ಮಾಡ್ಕೊಡೋಣ ಸರ್. ದಸರಾ ಆಫರ್ ಸರ್. 2,20,000 ಸರ್. ಇನ್ನೊಂದು ಐಟನ್ ಇದೆ ಸರ್. ಐಟನ್ ಎರಾ ಇದು 2009 ಸೆಕೆಂಡ್ ಓನರ್. 4 ಲಕ್ಷಕ್ಕೆ ಕೊಡ್ತೀನಿ ಸರ್. ತಗೊಂಡೋಗ್ಬಿಡಿ. 4 lakh ರೌಂಡ್ ಫಿಗರ್ ಗೆ ಮಾಡ್ಕೊಡ್ತೀನಿ ಸರ್. ತಗೊಂಡೋಗಿ. ಸ್ವಿಫ್ಟ್ ಸರ್. ಹಾಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಸ್ವಿಫ್ಟೇ ಬೇಕು, ಅದು ಡೀಸೆಲ್ ವೇರಿಯಂಟೇ ಬೇಕು ಅಂತ ನೋಡ್ತಾ ಇದೀರಾ ಸರ್. ಜಾಫ್ರಾನ್ ಕಲರ್ ಒಂದಿದೆ ಸರ್. ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್. ಇದು 42,000 ಕಿಲೋಮೀಟರ್ ಓಡಿದೆ. ಆಟೋಮೆಟಿಕ್ ವೇರಿಯಂಟ್ 2,15,000. ಆಟೋಮೆಟಿಕ್ ವೇರಿಯಂಟ್ ಐಟನ್ ಸ್ಪೋರ್ಟ್ಸ್ 1,40,000 ಅಷ್ಟೇ ಸರ್. ಬರೀ 2 ಲಕ್ಷ ತಗೊಂಡ್ಬನ್ನಿ. ಡಿಸೈರ್ ವೆಹಿಕಲ್ ತಗೊಂಡೋಗ್ಬಿಡಿ ಸರ್. ಕ್ವಿಡ್ ಕ್ಲೈಂಬರ್ ಇದೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2017 ಬರೀ 1,90,000 ಸರ್. ಅದೇ ಪ್ರೈಸ್ ಗೆ ನಾವು ನಿಮ್ಗೆ 4,70,000 ತಗೊಂಡ್ಬನ್ನಿ ಸರ್. 2020 ಆಕ್ಸೆಂಟ್ ವೆಹಿಕಲ್ ಕೊಡ್ತೀನಿ ಸರ್. ಹಾಯ್ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ. ದಸರಾ ಆಫರ್ ಪ್ರಯುಕ್ತ NXO ಕಾರಲ್ಲಿ ಒಳ್ಳೊಳ್ಳೆ ಆಫರಲ್ಲಿ ಕಾರ್ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸರ್. ಇವಾಗ NXO ಕಾರಲ್ಲಿ ಒಳ್ಳೊಳ್ಳೆ ಆಫರ್ ಕೊಡ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಎಲ್ಲ ಗಿಡ ಎಲ್ಲ ಕೊಟ್ಬಿಟ್ರೆ ಈ ಸಲ ಒಳ್ಳೆ ಪ್ರೈಸ್ ಎಲ್ಲ ಕೊಡ್ತಾ ಇದ್ದೀರಾ ಸರ್. ದಸರಾ ಸರ್, ನಾಡ ಹಬ್ಬ ಸರ್. ನಾಡ ಹಬ್ಬ ದಸರಾಕ್ಕೆ NXO ಕಾರಲ್ಲಿ ಆಫರ್ ಕೊಡದೆ ಮತ್ತೆ ಕೊಡಕ್ಕಾಗತ್ತೆ ಸರ್. ಓಕೆ, ಸೊ ಆಲ್ಮೋಸ್ಟ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಅನ್ನೋದಾರೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಒಂದು 35,000 ರೂಪಾಯಿಂದ ಹಿಡಿದು 20 lakh ತನಕ ಇದೆ ಸರ್. 35,000 ಡೌನ್ ಪೇಮೆಂಟ್ ಅನ್ಕೊಂಡ್ಬಿಡ್ತಾರೆ. ಇಲ್ಲ, 35,000 ರೂಪಾಯಿ ಡೌನ್ ಪೇಮೆಂಟ್ ಅಲ್ಲ ಸರ್. ಯಾರು ಕನ್ಫ್ಯೂಷನ್ ಆಗಬೇಡಿ. 35,000 ರೂಪಾಯಿ ಇಂದ ಹಿಡಿದು ನಿಮ್ಗೆ 20 ಲಕ್ಷ ತನಕ ಒಂದು ಒಳ್ಳೆ ಫೈನಲ್ ಪ್ರೈಸ್ ಹೇಳ್ತಾ ಹೋಗ್ತೀನಿ ಸರ್. ಗಾಡಿ ಬೊಂಬಾಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ತಗೊಂಡು ಆರಾಮಾಗಿ ಹೋಗ್ತಾ ಇರ್ಬೋದು. 2012 ಮೇಲೆ ಯಾವುದೇ ವೆಹಿಕಲ್ ತಗೊಳ್ಳಿ ಸರ್ ನೀವು. ನಮ್ಮಲ್ಲಿ 1 ಅಲ್ಲ 2 ಅಲ್ಲ 3 ಅಲ್ಲ 4 ಫೈನಾನ್ಷಿಯಲ್ ಆರ್ಗನೈಸೇಷನ್ ಇದೆ. ನಿಮ್ಗೆ ಆರಾಮಾಗಿ ಲೋನ್ ಮಾಡ್ಕೊಡ್ತೀವಿ ಸರ್. ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ 4,000, 10,000, 8,000 ಯಾವ್ದಾದ್ರು ಒಂದು ಕೊತ್ತಂಬರಿ ಡಬ್ಬಿಯಲ್ಲಿ 2,000 ರೂಪಾಯಿ ಇದ್ರೆ ತಗೊಂಬನ್ನಿ. ನಿಮ್ಗೆ ಒಳ್ಳೆ ಭರ್ಜರಿಯಾಗಿ ಒಂದು ಲಕ್ಸುರಿಯಸ್ ಗಾಡಿನೇ ಕೊಟ್ಬೇಡೋಣ ನಿಮ್ ಸಿಬಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ. ಓಕೆ, ಸೊ ಎಕ್ಸ್ಚೇಂಜ್ ಅಂತ ಬಂದ್ರೆ ಅವ್ರ ಕಾರ್ ಏನಾದ್ರು ಇನ್ ಕೇಸ್ ಎಕ್ಸ್ಚೇಂಜ್ ಮಾಡಬೇಕು ಇಲ್ಲ ಸರ್, ನಮ್ದೆಲ್ಲ ಶೋರೂಮ್ ಎಕ್ಸ್ಚೇಂಜ್ ಅಲ್ಲಿ ವೆಹಿಕಲ್ ಸರ್. ಅವ್ರ ಇವಾಗ ನನ್ನ ಹತ್ರ ಒಂದು ಕಾರ್ ಇದೆ, ಸೊ ಎಕ್ಸ್ಚೇಂಜ್ ಮಾಡಿ ತಗೋಬೇಕು ಅಂತ ಏನಾದ್ರು ಇತ್ತು ಅಂದಾಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಅವರಿಗೆ ರೆಫರ್ ಮಾಡ್ಕೊಡ್ತೀವಿ. ಹಾಗೆ ಒಂದು ಒಳ್ಳೆ ಪ್ರೈಸ್ಗೆ ಅವ್ರು ಒಂದು ಬೆಸ್ಟ್ ಪ್ರೈಸ್ ಗಾಡಿ ಕೊಡ್ತೀವಿ ಸರ್. ಓಕೆ, ಸೊ ತಗೊಳ್ಬಹುದು, ಸೇಲ್ ಮಾಡ್ಕೊಳ್ಳಬಹುದು ಸರ್. ಇಲ್ಲಿ ತಗೊಳ್ಬೇಕಾದ್ರೆ ನಾವು ಹೇಳೋದು ಎಲ್ಲರಿಗೂ ಹೇಳೋದು ಇಷ್ಟೇ ಸರ್. ಗ್ರಾಹಕರಿಗೆ ಹೇಳೋದು ಇಷ್ಟೇ, ನೀವು ಬರುವಾಗ ನಿಮ್ ಜೊತೆ ಮೆಕ್ಯಾನಿಕ್ ಎಕ್ಸ್ಪರ್ಟ್ಸ್, ಈಗ ಅಡ್ವಾನ್ಸ್ಡ್ ಆಗಿ ಸ್ಕ್ಯಾನರ್ಸ್ ಎಲ್ಲ ಬಂದಿದೆ, ನಿಮ್ ಕಡೆಯಿಂದ ಎಲ್ಲದೂ ಚೆಕ್ ಮಾಡ್ಕೊಳ್ಳಿ ಸರ್. ನಾವು ಹೇಳ್ತೀವಿ, ನಮ್ ಮೆಕ್ಯಾನಿಕ್ ಟೀಮ್ ಇಂದನೂ ಹೇಳ್ತಾರೆ, ಹೆತ್ತವರಿಗೆ ಹೆಗ್ಗಣ ಮುದ್ದು ಸರ್. ಹಾಗಾಗಿ ಮನುಷ್ಯನಲ್ಲಿ ಒಂದು ಸ್ವಾಭಾವಿಕವಾಗಿ ಒಂದು ಸಂದೇಹ ಅನ್ನೋದಿರುತ್ತೆ. ಹಾಗಾಗಿ ನಿಮ್ ಕಡೆಯಿಂದ ಒಂದು ಪ್ರಾಪರ್ ಕ್ಲಾರಿಟಿ ತಗೊಳ್ಳಿ. ಹಾಗೆ ಪ್ರಾಪರ್ ಆಗಿ ನಿಮ್ಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ. ಹಾಗೆ ಅದ್ರ ಜೊತೆ ನಿಮ್ಗೆ ಯಾವ್ದೆಲ್ಲ ಬೇಕು, ಲೋನ್ ಇಲ್ವಾ ಲೋನು ಮಾಡ್ಕೊಡ್ತೀವಿ, RTO ಫೆಸಿಲಿಟಿ ಬೇಕಾ ಅದು ಮಾಡ್ಕೊಡ್ತೀವಿ. ನಿಮ್ಗೆ ಯಾವುದೇ ಒಂದು ಆಶೆ, ನಿಮ್ಮ ಯಾವುದೇ ಕನಸನ್ನು ನನಸು ಮಾಡಿಕೊಳ್ಳುವ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಳ್ಳೆ ತಾಣ ಇದೆ ಅಂದ್ರೆ ಸೇವ್ ದಿ ಟ್ರೀ ಸೇವ್ ದಿ ಪ್ಲಾಂಟ್ಸ್, ದಟ್ ಈಸ್ NXO ಕಾರ್ ಸರ್. ಓಕೆ, ಸೊ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ. ಸೊ ಇನ್ ಕೇಸ್ ಏನಾದ್ರೂ ಪರ್ಟಿಕ್ಯುಲರ್ ಇಂಥ ಕಾರೇ ಹುಡುಕ್ತಾ ಇದ್ದಾರೆ, ಈ ವಿಡಿಯೋದಲ್ಲಿ ಅದಿಲ್ಲ ಅಂದ್ರೂ ಕೂಡ ತರಿಸ್ಕೊಡ್ತೀವಿ ಸರ್. ಇದು 20 years ಇಂದ ನಡೀತಿರೋ ಸ್ಥಾಪನೆ ಸರ್. ಜನನೇ ಮತ್ತೊಂದ್ಸಲ ಬರ್ತಾರೆ. ಆ ಗಾಡಿ ನಮ್ಮ ಹತ್ರ ಇಲ್ಲ ಅಂದ್ರೂ ಅವ್ರು 15 ದಿನ 20 ದಿನ 1 ತಿಂಗಳು 2 ತಿಂಗಳು ಕಾಯ್ತಾರೆ. ಯಾಕಂದ್ರೆ ನಮ್ಮಲ್ಲಿರೋ ಅದೇ ಒಂದು ವಿಶ್ವಾಸ ಸರ್. ವಿಶ್ವಾಸಕ್ಕೆ ಯಾವುದೇ ಮೋಸ ಆಗದಿರೋ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸರ್, ದಟ್ ಈಸ್ NXO ಕಾರ್ ಕ್ವಾಲಿಟಿ. ಸೊ ನಮ್ಮ ಬಲೆನೋ ಇದೆ, ನೋಡ್ತಾ ಇರ್ಬೋದು. ಹೇಳಿ ಸರ್, ಯಾವ ಮಾಡಲು? ಬಲೆನೋ ಜೆಟಾ ಸರ್. 2016 ಸಿಂಗಲ್ ಓನರ್ ಸರ್. ಗಾಡಿ ಬೊಂಬಾಟ್ ಆಗಿದೆ, ಟಾಪ್ ಎಂಡ್ ಸರ್, ತುಂಬಾ ಚೆನ್ನಾಗಿದೆ. ಪ್ರೈಸ್ ಬಂದು ನಿಮಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. ದಸರಾ ದಿವಾಳಿ ಆಫರ್ಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಪ್ರೈಸ್ ಬಂದು 5,55,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ. ಯಾವ ಮಾಡಲು? 2016 ಸಿಂಗಲ್ ಓನರ್ ಸರ್. ಲೋನು ಆಗುತ್ತೆ ಆರಾಮಾಗಿ. 2012 ಯಾವುದೇ ವೆಹಿಕಲ್ ತಗೊಳ್ಳಿ ಸರ್, 100% ಲೋನ್ ಮಾಡ್ಕೊಡೋಣ ಸರ್. ಸಿಯಾಜ್ ಸರ್. ಹಾಗೆ ಸಿಯಾಜ್ ಸರ್ 2015 ಸಿಂಗಲ್ ಓನರ್ ಸರ್. VDI ಪ್ಲಸ್ ಇದು ಗಾಡಿ ತುಂಬಾ ಚೆನ್ನಾಗಿದೆ. VDI ಪ್ಲಸ್ ಮಾರುತಿ ಸುಜುಕಿಯಲ್ಲಿ ಸಿಯಾಜ್ 2015 ಸಿಂಗಲ್ ಓನರು. ಪ್ರೈಸ್ ಬಂದು ನಿಮಗೆ 5,30,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಪೆಟ್ರೋಲ್ ಡೀಸೆಲ್ ಸರ್? ಇದು ಡೀಸೆಲ್ ವೇರಿಯಂಟ್ VDI ಪ್ಲಸ್ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ ಮಾರುತಿ ಸುಜುಕಿಯಲ್ಲಿ ಕೇಳಬೇಕಾ ಸರ್? ಡೀಸೆಲ್ ಅಂದ್ರೆ ಆರಾಮಾಗಿ 18 ರಿಂದ 20 ನಿಮ್ಗೆ ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡ್ಕೋಬಹುದು ಸರ್. ಸೊ 2 ಗ್ರ್ಯಾಂಡ್ ಐಟನ್ ಇದೆ, ಇದರಲ್ಲಿ ಸರ್. ಹಾಗೆ ಸರ್ 2 ಗ್ರ್ಯಾಂಡ್ ಐಟನ್ ಇದೆ ಸರ್. 2 ಅಲ್ಲ ಸರ್, 4-5 ಗ್ರ್ಯಾಂಡ್ ಐಟನ್ ಇದೆ. ಈಗ ನಿಮ್ ಕಣ್ಮುಂದೆ 2 ಗ್ರ್ಯಾಂಡ್ ಐಟನ್ ಇದೆ. ಅದರಲ್ಲಿ ಜಾಫ್ರಾನ್ ಕಲರ್ ಒಂದಿದೆ ಸರ್. ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್. ಇದು 42,000 ಕಿಲೋಮೀಟರ್ ಓಡಿದೆ. 2013 ಸಿಂಗಲ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡಿ ಸರ್, ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ರೈಸ್ ಕೋಟ್ ಮಾಡ್ತಾ ಇದೀವಿ ಸರ್. ಪ್ರೈಸ್ ಕೇಳಿದ್ರೆ ಬಂಗಾರದ ಪ್ರೈಸ್ ಸರ್.
ಏನು ಪ್ರೈಸ್ ಕೊಡ್ತಾ ಇದ್ದೀರಾ ಸರ್? ಒಂದು ಒಳ್ಳೆ ಪ್ರೈಸಿಗೆ ಕೊಡೋಣ ಸರ್. ಬರೀ 3,40,000 ತಗೊಂಬನ್ನಿ ಸರ್, ತಗೊಂಡೋಗಿ ಸರ್. ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಸರ್, ಇದು ಫೈನಲ್ ಅಥವಾ ಮುಂದೆ ಬಂದರೆ ಸ್ಲೈಡ್ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸರ್ ಗ್ರ್ಯಾಂಡ್ ಐಟನ್ ಅಲ್ಲಿ ಇನ್ನೊಂದಿದೆ ನೋಡಿ ಸರ್, ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್. ಇದು ಮೆರೂನ್ ಕಲರ್ ಇದೆ, 2016 ಸಿಂಗಲ್ ಓನರ್ ಸರ್. ಓಕೆ, ಇದೇನು ಪ್ರೈಸ್ ಕೊಟ್ಟು ಮಾಡಿದ್ದೀರಾ? ಈ ಪ್ರೈಸು 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಓಕೆ, ಅಂದರೆ ಇದು ಕೂಡ ಲೋನ್ ಆಗುತ್ತೆ ಆರಾಮಾಗಿ ಸರ್. 2012 ಎಬೋ ಯಾವುದೇ ವೆಹಿಕಲ್ ನೀವು ಎನ್ಎಕ್ಸ್ ಅಲ್ಲಿ ತಗೊಳ್ಳಿ ಸರ್. ನಿಮ್ಮ ಸಿಬಿಲ್ ರೆಕಾರ್ಡ್ ಚೆನ್ನಾಗಿದೆಯಾ 100% ಒಂದು ಒಳ್ಳೆ ಪ್ರೈಸಲ್ಲಿ 95% ಇದರಲ್ಲಿ ಲೋನ್ ಮಾಡ್ಕೊಡೋಣ ಸರ್. ಇವಿ ಗಾಡಿ ಇದೆ ಸರ್, ಇವಿ ಗಾಡಿ ಗ್ರೀನ್ ಬೋರ್ಡ್ ಸರ್. ಪೆಟ್ರೋಲು ಡೀಸೆಲ್ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿರಲ್ಲ ಸರ್. ಒಂದು ಒಳ್ಳೆ ಪ್ರೈಸಿಗೆ ನಿಮಗೆ ಇವಿ ಗಾಡಿ ಸಿಗ್ತಾ ಇದೆ. E20 ಸರ್, 2015 ಸಿಂಗಲ್ ಓನರ್ ಸರ್. ಪ್ರೈಸ್ ಬರೀ 1,50,000 ತಗೊಂಡ್ಬನ್ನಿ ಸರ್. ದಸರಾ ಆಫರ್ ತಗೊಂಡ್ ಹೋಗಿಬಿಡಿ ಸರ್. ಸರ್ ಈ ಹೆಸರು ಕೇಳಿದ್ರೆ ಎಂಜಾಯ್ ಆಗಿ ಹೋಗ್ಬಿಡ್ತೀರಾ ಸರ್. ಚವರ್ಲೆಟ್ ಎಂಜಾಯ್ ಟಾಪ್ ಅಂಡ್ ಗಾಡಿ 2013 ಸಿಂಗಲ್ ಓನರ್, ರೂಫ್ AC 7 ಸೀಟರ್ ಗಾಡಿ 3,50,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್. ದಸರಾ ಆಫರ್. ಅದು 7 ಸೀಟರ್. ಅದನ್ನು ಸರ್ ಯಾವ ಸರ್ ಇದು? ಆಪಲ್ ಶೇಪ್ ಸ್ವಿಫ್ಟ್. ಆಪಲ್ ಶೇಪ್ ಸ್ವಿಫ್ಟ್ ಡಿಸೈರ್ ಸರ್, 2020 ಸೆಕೆಂಡ್ ಓನರ್ ಸರ್. ಗಾಡಿ ನೋಡಿ ಸರ್, ಬೊಂಬಟ್ ಆಗಿದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. 6,20,000ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ. ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಡಿಸೈರ್ ಆಪಲ್ ಶೇಪ್ 2020 ಸೆಕೆಂಡ್ ಓನರ್ ವೆಹಿಕಲ್ ಸರ್. ಇದು ಟಾಟಾ ನೆಕ್ಸಾನ್ ಸರ್, 2019 ಸಿಂಗಲ್ ಓನರ್ ಸರ್. ಗಾಡಿ ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು ಸರ್ ನೀವು. ಗಾಡಿ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಸಿಸ್ಟಮ್ಸ್, ಒಂದು ಒಳ್ಳೆ ಇಂಟೀರಿಯರ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೆ ಮ್ಯಾನ್ಯಲ್ ಆಗಿರುತ್ತೆ. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಸರ್ ಎಷ್ಟು ಓಡಿದೆ ಸರ್ ಇದು? 2019 ಸಿಂಗಲ್ ಓನರ್ ಸರ್. ಅಪ್ರಾಕ್ಸಿಮೇಟ್ಲಿ 80,000 ನಿಯರ್ ಓಡಿದೆ. ಗಾಡಿ ಇಂಟೀರಿಯರ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. 7,75,000ಗೆ ಫೈನಲ್ ಮಾಡ್ಕೊಳ್ಳೋಣ ಸರ್. ಸೊ ಮುಂದೆ ಬಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಸ್ಲೈಟ್ಲಿ ನೆಗೋಷಿಯಬಲ್ 100% ಮಾಡ್ಕೊಳ್ಳೋಣ. ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ವೆಹಿಕಲ್ ಇದೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಯಾರನ್ನು ನೋಡ್ತಾ ಇದ್ರೆ ಆರಾಮಾಗಿ ನೀವು ಬಂದು ತಗೊಂಡು ಹೋಗ್ಬೋದು. 2014 ಸಿಂಗಲ್ ಓನರ್ ಸೆಲೆರಿಯೋ VXI. ಪ್ರೈಸ್ ಬಂದು ನಿಮಗೆ 3,40,000ಕ್ಕೆ ಫೈನಲ್ ಮಾಡ್ಕೊಳ್ಳೋಣ ಸರ್. ಆಟೋಮೆಟಿಕ್ ವೇರಿಯಂಟ್ ಆಗಿರುತ್ತೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಹಾಗೆ ಇನ್ನೊಂದು ಸ್ವಿಫ್ಟ್ ಅಲ್ಲಿ ಇದೆ ನೋಡಿ ಸರ್. ಸ್ವಿಫ್ಟ್ ಅಲ್ಲಿ VDI 2014 ಸೆಕೆಂಡ್ ಓನರ್ ಸರ್. ಡೀಸೆಲ್ ವೇರಿಯಂಟ್. ಗಾಡಿ ಬೊಂಬಟ್ ಆಗಿದೆ. ಶೋರೂಮ್ ಟೇಸ್ಟ್ ಅಲ್ಲೇ ಇದೆ ಗಾಡಿ. ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 4,70,000 ಸರ್. ಅದೇ ಪ್ರೈಸಿಗೆ ನಾವು ನಿಮ್ಗೆ 4,70,000 ತಗೊಂಡ್ಬನ್ನಿ ಸರ್. 2020 ಆಕ್ಸಿಡೆಂಟ್ ವೆಹಿಕಲ್ ಕೊಡ್ತೀನಿ ಸರ್. ಗಾಡಿ ಅಷ್ಟೇ ಸರ್, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಅಷ್ಟೇ. ಹಾಗೆ ನಿಮ್ಗೆ ಟೈರ್ ಕಂಡೀಷನ್ ನೋಡ್ಬೋದು ಸರ್. ಅಪ್ ಟು 75-80% ಟೈರ್ ಇದೆ. ಒಳ್ಳೆ ಅಲೈವ್ಸ್ ಇದೆ. ಪ್ರೈಸ್ ಸರ್? ಪ್ರೈಸ್ 4,70,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಒಳ್ಳೆ ಲೋನ್ ಆಗುತ್ತೆ. ಆರಾಮಾಗಿ ಲೋನ್ ಆಗುತ್ತೆ ಸರ್. ಅವ್ರ ಸಿವಿಲ್ ರೆಕಾರ್ಡ್ ಚೆನ್ನಾಗಿತ್ತು ಅಂದ್ರೆ ಆರಾಮಾಗಿ ಲೋನ್ ಆಗುತ್ತೆ. ಆರಾಮಾಗಿ 5,000 10,000 ತಗೊಂಡ್ಬಂದು ಆರಾಮಾಗಿ ಗಾಡಿ ತಗೊಂಡು ಹೋಗ್ಬೋದು ಸರ್. ಸರ್ ಇನೋವಾ ತುಂಬಾ ಜನ ಕೇಳುವಂಥದ್ದು, ಫ್ಯಾಮಿಲಿ ಗಾಡಿ ತುಂಬಾ ಬೇಡಿಕೆ ಇರುವಂಥದ್ದು ಇದೆ. ಸೊ ಯಾವ ವೇರಿಯಂಟ್ ಸರ್ ಇದು? ಸರ್ ಇನೋವಾ ಕ್ರಿಸ್ಟಾ G ವೇರಿಯಂಟ್ ಸರ್. ಇದು 2019 ಸಿಂಗಲ್ ಓನರ್. ಓಡಿದ್ದು ಬರೀ 39,000 ಕಿಲೋಮೀಟರ್ ಅಷ್ಟೇ ಸರ್. ತುಂಬಾ ಚೆನ್ನಾಗಿದೆ. ಸಿಂಗಲ್ ಓನರ್ G ವೇರಿಯಂಟ್. ಪ್ರೈಸ್ ಬಂದು ನಿಮಗೆ 18,50,000. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಯಾವ ಮಾಡಲ್ ಹೇಳಿದ್ರಲ್ಲ ಹಂಗಾರೆ ಇದು? 2019 ಸಿಂಗಲ್ ಓನರ್ ಸರ್. ಸರ್ ವೋಲ್ಸ್ ವ್ಯಾಗನ್ ಅಲ್ಲಿ ವೆಂಟೋ ಯಾರು ನೋಡ್ತಾ ಇದ್ರೆ ಬರ್ಬೋದು ಸರ್. ಹೈಲೈನ್ ಟಾಪ್ ಅಂಡ್ ಗಾಡಿ ಸರ್. ಇದು 2012 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್. ಪ್ರೈಸ್ ನಿಮಗೆ 2,85,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. i10 ಇದೆ ಸರ್. ಹಾಗೆ ಸರ್ ಗ್ರ್ಯಾಂಡ್ i10 ನೋಡ್ಕೊಂಡ್ ಬಂದ್ರಿ. ಹಾಗೆ i10 ಸ್ಪೋರ್ಟ್ಸ್ ಇದೆ. ಅದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಇದೆ. ಹೊಸದಾಗಿ ಲೇಡೀಸ್ ಡ್ರೈವನ್ ಇಲ್ಲ ಹೊಸದಾಗಿ ಡ್ರೈವಿಂಗ್ ಕಲಿಯೋರಿದ್ರೆ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ರೆಡ್ ಪರಿ ಸರ್. i10 ಸ್ಪೋರ್ಟ್ಸ್ 2009 ಸೆಕೆಂಡ್ ಓನರ್. ನಿಮಗೆ 2,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಚವರ್ಲೆಟ್ ಎಂಜಾಯ್ ಇದೆ ಸರ್. 2009 ಸೆಕೆಂಡ್ ಓನರ್. ಈ ಬೆನ್ಸ್ ಮರ್ಸಿಡೆಸ್ ಕೂತ್ರೆ ಹೇಗ್ ಫೀಲ್ ಆಗುತ್ತೆ ಅದೇ ತರ ಈ ಚವರ್ಲೆಟ್ ಅಲ್ಲಿ ನಿಮ್ಗೆ ಫೀಲ್ ಆಗತ್ತೆ ಸರ್. 2009 ಸೆಕೆಂಡ್ ಓನರ್. FC ಅಂತೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 3,10,000 ತಗೊಂಡ್ಬನ್ನಿ ಸರ್. ದಸರಾ ಆಫರ್ಗೆ ಕ್ರೂಸ್ LT ತಗೊಂಡು ಹೋಗ್ಬಿಡಿ ಸರ್. ಸರ್ ಹಾಗೆ ವೋಲ್ಸ್ ವ್ಯಾಗನ್ ಪೋಲೋ ಇದೆ ಇದರಲ್ಲಿ ಸರ್. ಹಾಗೆ ವೋಲ್ಸ್ ವ್ಯಾಗನ್ ಪೋಲೋ ಸರ್. ಯಂಗ್ಸ್ಟರ್ಸ್ ಕ್ರೇಜಿ ವೆಹಿಕಲ್ಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸರ್. 2015 ಸಿಂಗಲ್ ಓನರ್. ಹೈಲೈನ್ ವೇರಿಯಂಟ್ ಸರ್. ಟಾಪ್ ಅಂಡ್ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಪೆಟ್ರೋಲ್ ವೇರಿಯಂಟ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. 2015 ಸಿಂಗಲ್ ಓನರ್. ಯಾವ ಮಾಡಲ್ ಹೇಳಿದ್ರಲ್ಲ ಪೋಲೋ? 2015 ಸಿಂಗಲ್ ಓನರ್ ವೋಲ್ಸ್ ವ್ಯಾಗನ್ ಪೋಲೋ ಹೈಲೈನ್ ಸರ್. ಆಲ್ಟೋ ಕೇಟನ್ ಸರ್. ಇವತ್ತಷ್ಟೇ FC ಆಗಿದೆ. 2010 ಸೆಕೆಂಡ್ ಓನರ್. 2030 ತನಕ FC ಇದೆ. ಇನ್ಶೂರೆನ್ಸ್ ರನ್ನಿಂಗ್ ಇದೆ. 1,90,000ಕ್ಕೆ ಆಲ್ಟೋ ಕೇಟನ್ ನಿಮ್ಗಾಗಿ ಕಾದಿದೆ ಸರ್. ಹೋಂಡಾ ಜಾಸ್ ಸರ್. ಹೋಂಡಾ ಜಾಸ್ 2009 ಸೆಕೆಂಡ್ ಓನರ್ ಆಗಿದೆ ಸರ್. 2,20,000ಕ್ಕೆ ವಿತ್ ಫ್ರೆಶ್ FC ಮಾಡ್ಕೊಡ್ತೀನಿ ಸರ್. ಗ್ರೇ ಕಲರ್ ಬಲೆನೋ. ಡಾರ್ಕ್ ಗ್ರೇ ಕಲರ್ ಅಲ್ಲಿ ಒಂದು ಒಳ್ಳೆ ಬಲೆನೋ ಇದೆ ನೋಡಿ ಸರ್. ಬಲೆನೋದಲ್ಲಿ ಡೆಲ್ಟಾ ವೇರಿಯಂಟ್. ಇದು 2019 ಸಿಂಗಲ್ ಓನರ್. 5,35,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಎಷ್ಟನೇ ಓನರ್ ಇದು?
ಸಿಂಗಲ್ ಓನರ್ ಸರ್ 2019 ಡೆಲ್ಟಾ ವೇರಿಯಂಟ್ ಸರ್ ಪೆಟ್ರೋಲ್ ಅಲ್ಲಿ. ಓಕೆ ಸರ್ ಇ ಟಿ ಎಸ್ ಸರ್ ಇ ಟಿ ಎಸ್ GD ಸರ್ ಟೊಯೋಟಾ ಬ್ರ್ಯಾಂಡ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು. ಟೊಯೋಟಾದಲ್ಲಿ ಇ ಟಿ ಎಸ್ ಅಂದ್ರೆ ಒಂದೊಳ್ಳೆ ಮೈಲೇಜ್ ಕೊಡೋ ಗಾಡಿ ಅಂದ್ರೆ ಹೇಳಿದ್ರೆ ತಪ್ಪಾಗಲ್ಲ. 22-23ಕ್ಕೆ ಏನು ತೊಂದರೆ ಇಲ್ಲ. ಡೀಸೆಲ್ ವೇರಿಯಂಟು 2012 ಸಿಂಗಲ್ ಓನರ್ ಸರ್ ಗಾಡಿ. 4 ಲಕ್ಷ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡೋಣ ಸರ್. 3,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು i10 ಇದೆ ಸರ್. i10 ಎರಾ ಇದು 2009 ಸೆಕೆಂಡ್ ಓನರ್ 2,20,000ಕ್ಕೆ ವಿತ್ ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀನಿ ಸರ್. ಆಪಲ್ ಶೇಪ್ ಸ್ವಿಫ್ಟ್ ಆಪಲ್ ಶೇಪ್ ಅಲ್ಲಿ ಸ್ವಿಫ್ಟ್ ಇದೆ ಸರ್. ಒಳ್ಳೆ ಮಾಡಲ್ ಗಾಡಿ ಸರ್. 2023 ಸಿಂಗಲ್ ಓನರ್ ಯೆಲ್ಲೋ ಬೋರ್ಡ್ ಗಾಡಿ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಬರೀ 4,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ ಸರ್. ಇನ್ನೊಂದು ಇಂಡಿಕಾ ಇದೆ ಸರ್. ಯಾರಿಗಾದ್ರೂ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ NXO ಕಾರ್ ಆಗಿರ್ಲಿ ಅಂತ ಒಂದೇ ಒಂದು ಅಭಿಲಾಷೆಯಲ್ಲಿ ಯೆಲ್ಲೋ ಬೋರ್ಡ್ ಗಾಡಿ ಕೊಡ್ತಾ ಇದೀವಿ. ಟಾಟಾ ಇಂಡಿಕಾ 2015 ಬರೀ 35,000 ರೂಪಾಯಿಗೆ ದಸರಾ ಆಫರ್ ಸರ್. ತಗೊಂಡು ಹೋಗ್ಬಿಡಿ ಸರ್. ಓಲಾ ಊಬರ್ ಮಾಡ್ಕೊಂಡು ದುಡಿಯೋರಿಗೆ ಒಂದು ಒಳ್ಳೆ ಗಾಡಿ ಸರ್. ಬರೀ 35,000 ಓನ್ಲಿ 35,000 ಸರ್. ಸರ್ ಯಾವ ಸರ್ ಇದು? 2 ಬ್ಲಾಕ್ ಒಂದು ಗ್ರೇ. ಹೌದು ಸರ್, 2 ಬ್ಲ್ಯಾಕ್ ಮಧ್ಯದಲ್ಲಿ ಗ್ರೇ ಇದೆ. ಇಲ್ಲಿ ನೋಡಿ ಸರ್, ಒಂದು i20 ಆಸ್ಟಾ ಇದೆ 2009 ಸರ್. i20 ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. ಡಿಫಾಗರು ಎಲ್ಲ ಇದೆ ಸರ್. ಬ್ಯಾಕ್ ವೈಪರು ಎಲ್ಲ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ವಿತ್ ಫ್ರೆಶ್ FC ಅಂಡ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ಬರೀ 3 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಯಾವ ಮಾಡಲು ಸರ್? 2009 ಟಾಪ್ ಎಂಡ್ ಗಾಡಿ i20 ಆಸ್ಟಾ ಸರ್. ಓಡಿದ್ದು ಬರೀ 72,000 ಕಿಲೋಮೀಟರ್ ಅಷ್ಟೇ ಸರ್. ಡೀಸೆಲ್ ವೇರಿಯಂಟ್. ಇನ್ನೊಂದು ಸ್ವಿಫ್ಟ್ ಇದೆ ನೋಡಿ ಸರ್. ಸ್ವಿಫ್ಟ್ ಅಲ್ಲಿ VDI ಇದೆ 2015 ಸಿಂಗಲ್ ಓನರ್ ಸರ್. 4 ಲಕ್ಷಕ್ಕೆ ಕೊಡ್ತೀನಿ ಸರ್. ತಗೊಂಡೋಗ್ಬಿಡಿ. ಒಳ್ಳೆ ಅಲೋವೆಲ್ಸ್ ಇದೆ. ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಸ್ವಿಫ್ಟ್ ಅಲ್ಲಿ ಅಂದ್ರೆ ಹೇಳ್ಬೇಕಾ ಸರ್, ಮೈಲೇಜ್ಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹಾಗೆ ಇನ್ನೊಂದು ಬ್ಲ್ಯಾಕ್ ಬ್ಯೂಟಿ ಸ್ಯಾಂಟ್ರೋ ಇದೆ ನೋಡಿ ಸರ್. 2009 ಸೆಕೆಂಡ್ ಓನರ್ ಸರ್. ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀನಿ. ಬರೀ 1,45,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಬ್ರೀಜಾ ಸರ್ 2017 ಸಿಂಗಲ್ ಓನರ್ ಸರ್. ಬ್ರೀಜಾ ZDI ಇದು ಡೀಸೆಲ್ ವೇರಿಯಂಟ್ ಗಾಡಿ ಬೊಂಬಟಾಗಿದೆ. ZDI ಇದು ಬ್ರೀಜಾ 2017 ಸಿಂಗಲ್ ಓನರ್ ಸರ್. 7,50,000 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್. ಗ್ರ್ಯಾಂಡ್ ಐಟನ್ ಸರ್ 2014 ಸೆಕೆಂಡ್ ಓನರ್ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. ಬರೀ 3,25,000 ರೂಪಾಯಿಗೆ ದಸರಾ ಆಫರ್ ಸರ್. 2014 ಸೆಕೆಂಡ್ ಓನರ್ ಗ್ರ್ಯಾಂಡ್ ಐಟನ್ ಸರ್. ಪೆಟ್ರೋಲ್ ವೇರಿಯಂಟ್ ಅಲ್ಲಿ ನಿಮ್ ಕಣ್ಮುಂದೆ. ಇನೋವಾ 7 ಸೀಟರ್ ಸರ್. ರಾಜನ್ ಗಾಡಿ ಸರ್. ಇದು 2011 ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ. 4 lakh ರೌಂಡ್ ಫಿಗರ್ ಗೆ ಮಾಡ್ಕೊಡ್ತೀನಿ ಸರ್. ತಗೊಂಡೋಗಿ. 2016 ಸಿಂಗಲ್ ಓನರ್ ಟಾಟಾ ಟಿಯಾಗೋ ಸರ್. ಟಾಟಾ ಅಂದ್ರೆ ಕೇಳ್ಬೇಕಾ ಸರ್? ಟಾಟಾ ಇಂಡಿಯನ್ ಟ್ರಸ್ಟೆಡ್ ಬ್ರ್ಯಾಂಡ್ ಸರ್. 2016 ಸಿಂಗಲ್ ಓನರ್ ದಸರಾ ಆಫರ್ ಸರ್. 3,60,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಲೋನ್ ಬೇಕು ಅಂದ್ರೆ ಅಪ್ ಟು 80% ಲೋನು ಕೂಡ ಆಗುವಂಥದ್ದು. ಬಾಡಿ ಲೈನ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಇದು ಸರ್ ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಅಲ್ಲಿ ಇದೆ ನೋಡಿ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2019 ಸಿಂಗಲ್ ಓನರ್ 4,70,000 ರೂಪಾಯಿಗೆ ಕೊಡ್ತೀನಿ ಸರ್. NXO ಕಾರ್ ನಲ್ಲಿ ಸರ್. ಇದು ಗ್ರಿಲ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿರೋದಲ್ವಾ ಇದು? ಆಫ್ಟರ್ ಮಾರ್ಕೆಟ್ ಸರ್. ಸ್ವಿಫ್ಟ್ ಸರ್ 2013 ಸೆಕೆಂಡ್ ಓನರ್ ಸರ್. ಸ್ವಿಫ್ಟ್ ಅಲ್ಲಿ ZXi ಇದು ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. 4,40,000 4,30,000 ರೂಪಾಯಿ ಕೊಡ್ತೀನಿ ಸರ್. 2013 ಸೆಕೆಂಡ್ ಓನರ್ ZXi ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್. ಲೋನು ಕೂಡ ಆಗುತ್ತೆ. ಮತ್ತೊಂದು ಬ್ಲೂ ಇದೆ ಸರ್. ಇದು ಮತ್ತೊಂದು ಬ್ಲೂ ಇದೆ ಸರ್. i20 ಆಸ್ಟಾ ಇದು 2014 ಸೆಕೆಂಡ್ ಓನರ್ i20 ಆಸ್ಟಾ ಟಾಪ್ ಎಂಡ್ ಗಾಡಿ ಸರ್. ಪೆಟ್ರೋಲ್ ಅಲ್ಲಿ ಇದೆ. 5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. ಸ್ವಿಫ್ಟ್ ಸರ್ ಹಾಗೆ ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಸ್ವಿಫ್ಟೇ ಬೇಕು, ಅದು ಡೀಸೆಲ್ ವೇರಿಯಂಟೇ ಬೇಕು ಅಂತ ನೋಡ್ತಾ ಇದೀರಾ ಸರ್. 2010 4 ಓನರ್ ಆಗಿದೆ ಸರ್. 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಮತ್ತೆ ಇದು ಸರ್ ಹಾಗೆ ಸರ್ ಮಾರುತಿ ಸುಜುಕಿಯಲ್ಲಿ ಪುಟಾಣಿ ಗಾಡಿ ಸರ್. A-ಸ್ಟಾರ್ ಗಾಡಿ ಇದು 2010 ಸೆಕೆಂಡ್ ಓನರ್ ವಿತ್ ಫ್ರೆಶ್ FC ಮಾಡ್ಕೊಡ್ತೀವಿ ಸರ್. 1,85,000 ರೂಪಾಯಿಗೆ ಕೊಡೋಣ ಸರ್. ಸರ್ ಎಸ್ ಕ್ರಾಸ್ ಮಾರುತಿ ಸುಜುಕಿಯಲ್ಲಿ S ಅಲ್ಲಿ ಸ್ವಿಫ್ಟ್ ಬರಲ್ಲ ಸರ್. ಮಾರುತಿ ಸುಜುಕಿ S ಅಲ್ಲಿ ಎಸ್ ಕ್ರಾಸ್ ಬರುತ್ತೆ. ಒಂದು ಒಳ್ಳೆ ಗಾಡಿ ಸರ್. 2016 ಸಿಂಗಲ್ ಓನರ್ ಸರ್. ಡೀಸೆಲ್ ವೇರಿಯಂಟ್ ಅಲ್ಲಿ ಇದೆ. 5,60,000 ರೂಪಾಯಿಗೆ ಫೈನಲ್ ಮಾಡ್ಕೊಳ್ಳೋಣ ಸರ್. ಸರ್ ಹಾಗೆ i10 ಸ್ಪೋರ್ಟ್ಸ್ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ i10 ಸ್ಪೋರ್ಟ್ಸ್ ಯಾರು ನೋಡ್ತಾ ಇದೀರಾ ಸರ್. ವಿತ್ ಫ್ರೆಶ್ FC ಇದೆ. 2030 ತನಕ FC ಇದೆ. 1 ವರ್ಷದ ಇನ್ಶೂರೆನ್ಸ್ ಇದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಆಟೋಮೆಟಿಕ್ ವೇರಿಯಂಟ್ 2,15,000ಕ್ಕೆ. ಆಟೋಮೆಟಿಕ್ ವೇರಿಯಂಟ್ i10 ಸ್ಪೋರ್ಟ್ಸ್ ವಿತ್ ಫ್ರೆಶ್ FC ಇದೆ. 2,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 2,15,000 ಆಗುತ್ತೆ ಸರ್. ನೆಕ್ಸ್ಟ್ ಹಾಗೆ ಇದು ನೋಡಿ ಸರ್. ಇಲ್ಲಿ ಎಲ್ಲಾ ಗಾಡಿನೂ ಲೋ ಬಜೆಟ್ ಗಾಡಿಗಳ ಹಾವಳಿ ಸರ್. ಇಲ್ಲೊಂದು ಗಾಡಿ ಇದೆ ಚವರ್ಲೆಟ್ ಬೀಟ್ 2011 ಸಿಂಗಲ್ ಓನರ್ ಆಗಿದೆ ಸರ್. 1,40,000 ಅಷ್ಟೇ ಸರ್. ಇನ್ನೊಂದು ಫೋರ್ಟ್ ಫಿಗೋ ಇದೆ ಸರ್. ಫೋರ್ಟ್ ಫಿಗೋ ಟೈಟಾನಿಯಂ 2014 ಡೀಸೆಲ್ ವೇರಿಯಂಟ್ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್. ಬರೀ 1,90,000 ಅಷ್ಟೇ ಸರ್. ಸ್ಯಾಂಟ್ರೋ ಇನ್ನೊಂದು ಗಾಡಿ ಇದೆ ನೋಡಿ ಸರ್. 2006 ಥರ್ಡ್ ಓನರ್ ಆಗಿದೆ.
1,20,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ, ತಗೊಂಡೋಗಿ ಸರ್. ಎಲ್ಲೋ ಬೋರ್ಡ್ ಅಲ್ಲಿ ಒಂದು ಒಳ್ಳೆ ಗಾಡಿ ಇದೆ ನೋಡಿ ಸರ್, ಟಾಟಾ ಜೆಸ್ಟ್ 2016 ಥರ್ಡ್ ಓನರ್ ಆಗಿದೆ. 2,20,000 ರೂಪಾಯಿಗೆ ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ತಗೊಂಡೋಗ್ಬಿಡಿ ಸರ್. ಸೊ SS4 ಹಾಗೆ SS4 ಇದೆ ಸರ್, 2008 ಥರ್ಡ್ ಓನರ್ ಆಗಿದೆ ಸರ್. ಗಾಡಿ ಬೊಂಬಾಟ್ ಆಗಿದೆ, ಶೋರೂಮ್ ಟೆಸ್ಟ್ ಅಲ್ಲೇ ಇದೆ. ಪ್ರೈಸ್ ಬರೀ 1,75,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಅಲ್ಲಿ VDI ಸರ್, ಡೀಸೆಲ್ ವರ್ಷನ್ 2013 ಸೆಕೆಂಡ್ ಓನರ್, 4,15,000 ರೂಪಾಯಿಗೆ ಕೊಡೋಣ ಸರ್. ಅದು ಫ್ಯಾನ್ಸಿ ನಂಬರ್ 8822 8822 ಆರಾಮಾಗಿ ತಗೊಂಡೋಗ್ಬೋದು ಸರ್. ಡೀಸೆಲ್ ವೇರಿಯಂಟ್. i10 ಸ್ಪೋರ್ಟ್ಸ್ CNG ಪೆಟ್ರೋಲ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದೀರಾ ಸರ್, i10 ಸ್ಪೋರ್ಟ್ಸ್ ಇದೆ ನಿಮ್ ಕಣ್ ಮುಂದೆ. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, ಬರೀ 1,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇಯಾನ್ ಎರಾ ಇದೆ ಸರ್, 2013 ಫೋರ್ತ್ ಓನರ್ ಆಗಿದೆ ಸರ್, 1,65,000 ರೂಪಾಯಿಗೆ ಕೊಡೋಣ ಸರ್. ಹಾಗೆ ಎಲ್ಲೋ ಬೋರ್ಡ್ ಅಲ್ಲಿ ಯಾರ್ಯಾರು ಗಾಡಿ ನೋಡ್ತಾ ಇದೀರಾ ಸರ್, ಅದು ಮಹೇಂದ್ರ ವೆರಿಟೋ ಗಾಡಿ ಇದೆ, 2013 ಪ್ರೈಸ್ ಬಂದು 1 lakh ರೌಂಡ್ ಫಿಗರ್ ಮಾಡ್ಕೊಡ್ತೀನಿ ಸರ್. ಎಲ್ಲೋ ಬೋರ್ಡ್ ಗಾಡಿ ಮಹೇಂದ್ರ ವೆರಿಟೋ 2013 ಸಿಂಗಲ್ ಓನರ್ ಸರ್. ಹಾಗೆ ಇನ್ನೊಂದು ಸ್ಯಾಂಟ್ರಾ ಇದೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ, 2007 ಸಿಂಗಲ್ ಓನರ್ ಸರ್. ಓಡಿದ್ದು ಕಮ್ಮಿ ಸರ್, ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, 1,40,000 ರೂಪಾಯಿಗೆ ಸ್ಯಾಂಟ್ರೋ ನಿಮ್ ಕಣ್ ಮುಂದೆ ಸರ್. ವ್ಯಾಗನರ್ ಸರ್ ಹಾಗೆ ಸರ್ ವ್ಯಾಗನರ್ 2003 ಸರ್, LXI ಇದು 1,20,000 ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ ಸರ್. ವ್ಯಾಗನರ್ LXI ಸರ್ 2003 ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್, ಬರೀ 1,15,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಆಲ್ಟೋ 800 ಯಾರು ನೋಡ್ತಾ ಇದ್ರೆ ಒಂದು ಒಳ್ಳೆ ಗಾಡಿ ಇದೆ ನೋಡಿ ಸರ್, 2017 ಸಿಂಗಲ್ ಓನರು, 2,70,000 ನಿಮ್ಮ NXO ಕಾರ್ನಲ್ಲಿ. ಹಾಗೆ ಸ್ವಿಫ್ಟ್ ಇದೆ ನೋಡಿ ಸರ್, ಸ್ವಿಫ್ಟ್ ಡಿಸೈರು VDI ಇದು 2008 ಸಿಂಗಲ್ ಓನರು, ಬ್ಲ್ಯಾಕ್ ಬ್ಯೂಟಿ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡೋಣ, ಬರೀ 2 ಲಕ್ಷ ತಗೊಂಬನ್ನಿ, ಡಿಸೈರ್ ವೆಹಿಕಲ್ ತಗೊಂಡೋಗ್ಬಿಡಿ ಸರ್. ಸ್ವಿಫ್ಟ್ ಸರ್ ಅಲ್ಲ ಒಳ್ಳೆ ಆಫ್ಟರ್ ಮಾರ್ಕೆಟ್ ಅಲವಿಲ್ಸ್ ಹಾಕಿದ್ದಾರೆ ಸರ್. ಗಾಡಿ ಬೊಂಬಾಟ್ ಆಗಿದೆ, ಸ್ವಿಫ್ಟ್ LDI ಸರ್, ಇದು ಡೀಸೆಲ್ ವೇರಿಯಂಟು, 2009 ಮೂರು ಓನರ್ ಆಗಿದೆ ಸರ್. ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, ಬರೀ 2,10,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಫೋರ್ಡ್ ಆಸ್ಪೈರ್ ಇದೆ ಸರ್ ನಿಮ್ ಕಣ್ ಮುಂದೆ, ಎಲ್ಲೋ ಬೋರ್ಡ್ ಗಾಡಿ ಸರ್, 2017 ಸಿಂಗಲ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಬೆಸ್ಟ್ ಪ್ರೈಸ್ ಇನ್ NXO ಕಾರ್ಸ್, 2,50,000ಕ್ಕೆ ಫೈನಲ್ ಮಾಡ್ಕೊಡೋಣ ಸರ್. 7 ಸೀಟರ್ ಗಾಡಿ ಯಾರು ನೋಡ್ತಾ ಇದೀರಾ ಸರ್, ಲೋ ಬಜೆಟ್ ಅಲ್ಲಿ ಬೇಕಾ, ಲೋನು ಬೇಕಾ, ತಗೊಂಡೋಗ್ಬಿಡಿ ಸರ್. 1,90,000ಕ್ಕೆ 7 ಸೀಟರ್ ಮಹೇಂದ್ರ ಕಾಂಟೋ ನಿಮ್ ಕಣ್ ಮುಂದೆ ಸರ್. ಹೋಂಡಾ ಸಿಟಿ ಸರ್, ID ಟೆಕ್ ಇದು, ಡೀಸೆಲ್ ವೇರಿಯಂಟು, 2014 ಸಿಂಗಲ್ ಓನರ್ ಸರ್, 4,70,000ಕ್ಕೆ ದಸರಾ ಆಫರ್ ಸರ್, ತಗೊಂಡೋಗ್ಬಿಡಿ. ಸೊ ಏನ್ ಸರ್ SUV ವೇರಿಯಂಟ್ ಗಳೇ ತುಂಬಿಸಾಕ್ಬಿಟ್ಟಿದ್ದೀರಾ ಸರ್. 2 XUV ಬುಕ್ ಆಗಿದೆ, ಸ್ಕಾರ್ಪಿಯೋ ಗಜನು ಬುಕ್ ಆಗ್ಬಿಟ್ಟಿದೆ ಸರ್. ಇಲ್ಲಿ ಬನ್ನಿ ಸರ್, ನ್ಯಾನೋ ಹಾವಳಿ ಇದೆ, ನ್ಯಾನೋ ಆಟೋಮೆಟಿಕ್ ಬೇಕಾ, ನ್ಯಾನೋ ಮ್ಯಾನುವಲ್ ಬೇಕಾ, ಎಲ್ಲದು NXO ಕಾರಲ್ಲಿ ಲಭ್ಯವಿದೆ. ಬನ್ನಿ ಸರ್, ಇಲ್ಲೊಂದು ನ್ಯಾನೋ ಇದೆ, ನ್ಯಾನೋ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2015 ಸಿಂಗಲ್ ಓನರ್ ಸರ್. ಮನೆ ಹೊರಗಲ್ಲ ಸರ್, ಮನೆ ಒಳಗೂ ಇಟ್ಕೋಬಹುದು ಸರ್. 2015 ಸಿಂಗಲ್ ಓನರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 1,70,000 ಸರ್. ಹಾಗೆ ನ್ಯಾನೋ ಟ್ವಿಸ್ಟ್ ಇದೆ, 2015 ಸಿಂಗಲ್ ಓನರು, ವೈಟ್ ಕಲರ್ ಇದೆ, ಮ್ಯಾನುವಲ್ಲು. ಒಂದು ಒಳ್ಳೆ ಪ್ರೈಸ್ ಸರ್, ಬರೀ 1,30,000 ರೂಪಾಯಿಗೆ ತಗೊಂಡೋಗ್ಬಿಡಿ ಸರ್. ಕ್ವಿಡ್ ಕ್ಲೈಂಬರ್ ಇದೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2017 ಸೆಕೆಂಡ್ ಓನರ್, ಕ್ಲೈಂಬರ್ ಟಾಪ್ ಎಂಡ್ ಗಾಡಿ ಸರ್. ಬೆಸ್ಟ್ ಪ್ರೈಸ್ ಇನ್ NXO ಕಾರ್ಸ್, 2,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸಿಯಾನು ಸರ್ ಹಾಗೆ ಇಯಾನ್ ಸರ್, ಲೋ ಬಜೆಟ್ ಅಲ್ಲಿ ಯಾರಾದ್ರೂ ಲೋನು ಮಾಡ್ಕೊಡ್ಬೇಕಾ, ಮಾಡ್ಕೊಡ್ತೀವಿ ಸರ್. ಇಯಾನ್ ಇದೆ, 2014 4 ಓನರ್ ಆಗಿದೆ ಸರ್, 1,90,000ಕ್ಕೆ ಬ್ಲೂ ಬ್ಯೂಟಿ ತಗೊಂಡೋಗ್ಬೋದು ಸರ್. I20 ಎರ ಇದೆ ನೋಡಿ ಸರ್, ಡೀಸೆಲ್ ವೇರಿಯಂಟು, 2010 1,70,000ಕ್ಕೆ ಕೊಡ್ತೀನಿ ಸರ್. 1,70,000 1,70,000ಕ್ಕೆ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ. ಹಾಗೆ ಸ್ವಿಫ್ಟ್ ಸರ್ ಹಾಗೆ ಸ್ವಿಫ್ಟ್ ಸರ್, ಸ್ವಿಫ್ಟ್ ಅಲ್ಲಿ VDI ಸರ್, 2010 ಸೆಕೆಂಡ್ ಓನರ್, ಡೀಸೆಲ್ ವೇರಿಯಂಟ್ ಸರ್, VDI ಮಿಡ್ಲ್ ವರ್ಷನ್ ಸರ್, 2,80,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಆಫ್ಟರ್ ಮಾರ್ಕೆಟ್ ಅಲವೆನ್ಸ್ ಎಲ್ಲ ಹಾಕೊಂಡಿದ್ದಾರೆ. ಹಾಗೆ ಇನ್ನೊಂದು ಟಾಟಾ ನ್ಯಾನೋ ಇದೆ ನೋಡಿ ಸರ್, ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತಾ ಇದೀವಿ. ಬಡೂರ್ ಬಾದಾಮಿ ನ್ಯಾನೋ ಒಂದು ಒಳ್ಳೆ ಪ್ರೈಸ್ ಸರ್, ಬರೀ 60,000ಕ್ಕೆ NXO ಕಾರ್ನಲ್ಲಿ ಸರ್. ಮೆರೂನ್ ಕಲರ್ ಲಿ ಒಂದು ಒಳ್ಳೆ ವ್ಯಾಗನರ್ ಇದೆ, ವ್ಯಾಗನರ್ ಲಿ LPG ಇದೆ, 2011 ಸೆಕೆಂಡ್ ಓನರ್ ಆಗಿದೆ. ಇದು ಗಾಡಿ ಬೊಂಬಾಟ್ ಆಗಿದೆ, 2,20,000ಕ್ಕೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಅದು ನಿಮ್ಮ NXO ಕಾರ್ನಲ್ಲಿ. ಟೊಯೋಟಾ ಕೊರೋಲಾ ಇದೆ ನೋಡಿ ಸರ್, ಟೊಯೋಟಾದಲ್ಲಿ ಒಂದು ಒಳ್ಳೆ ವೆಹಿಕಲ್ ಕೊರೋಲಾ ಸರ್, 2006 1,75,000 ರೂಪಾಯಿಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹಾಗೆ ಇನ್ನೊಂದು ಬ್ಲ್ಯಾಕ್ ಗೆಟ್ಸ್ ಇದೆ ನೋಡಿ ಸರ್, 2007 ಥರ್ಡ್ ಓನರ್ ಆಗಿದೆ, ಬರೀ 1,20,000 ರೂಪಾಯಿ ಕೊಡ್ತೀನಿ ಸರ್. ವ್ಯಾಗನರ್ VXI ಸರ್, 2006 3 ಓನರ್ ಆಗಿದೆ ಸರ್, 1,10,000ಕ್ಕೆ ವ್ಯಾಗನರ್ LPG VXI ಕೊಡ್ತಾ ಇದೀನಿ ಸರ್.
ಇನ್ನೊಂದು ಐಟನ್ ಎರಾ ಇದೆ ನೋಡಿ ಸರ್, ಐಟನ್ ಎರಾದಲ್ಲಿ ಬ್ಲಾಕ್ ಕಲರ್ ಇದೆ, 1,90,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಹೋಂಡಾ ಸಿಟಿ ಸರ್ 2008 ಸೆಕೆಂಡ್ ಓನರ್ ಆಗಿದೆ, ಗಾಡಿ ಬಾಂಬಾಟ್ ಆಗಿದೆ ಸರ್, ಡೀಸೆಲ್ ವೇರಿಯಂಟ್, ಒಂದು ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, ಬರೀ 1,90,000ಕ್ಕೆ ಸರ್. ಸರ್ ಓಮಿನಿ ಎಲ್ಲೋ ಬೋರ್ಡ್ ಓಮಿನಿ ಯಾರು ನೋಡ್ತಾ ಇದ್ದೀರಾ ಸರ್, ಎಲ್ಲೋ ಬೋರ್ಡ್ ಅಲ್ಲಿ ಒಂದು ಒಳ್ಳೆ ಓಮಿನಿ ಇದೆ, ಲೋಲಾ ಊಬರ್ ಮಾಡ್ಕೊಂಡು ಇಲ್ಲ ಗೂಡ್ಸ್ ಕೆರಿಯರಿಗೆ ಯಾವುದಾದ್ರೂ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. 2016 ಸಿಂಗಲ್ ಓನರ್ ಆಗಿದೆ ಸರ್, ಪ್ರೈಸ್ ಬರೀ 2,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ವ್ಯಾಗನರ್ ಇದೆ ಸರ್, ವ್ಯಾಗನರ್ 2019 ಸೆಕೆಂಡ್ ಓನರ್ ಆಗಿದೆ ಸರ್. ವ್ಯಾಗನರ್ಲಿ ಚಾಕ್ಲೇಟ್ ಕಲರ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಯಾರಾದ್ರೂ ಒಂದು ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ನೋಡ್ತಾ ಇದ್ದೀರಾ, 4,03,90,000ಕ್ಕೆ ಫೈನಲ್ ಆಗುತ್ತೆ. 3,90,000ಕ್ಕೆ ವ್ಯಾಗನರ್ VXI ಸರ್, ಚಾಕ್ಲೇಟ್ ಕಲರ್ ಇದೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್. ಐಟನ್ ಎರಾ ಸರ್ 1,85,000 ಕೊಡ್ತಾ ಇದೀನಿ ಸರ್, 2009 ಸಿಂಗಲ್ ಓನರ್ ಸರ್. ಇನ್ನೊಂದು ಫೋರ್ಡ್ ಫಿಗೋ ಸರ್, ಡೀಸೆಲ್ ಅಲ್ಲಿ ಟೈಟಾನಿಯಂ ಸರ್, 2010 ಸೆಕೆಂಡ್ ಓನರ್ ಆಗಿದೆ, 1,40,000 ಕೊಟ್ಬಿಡೋಣ ಸರ್. ಸರ್ ಆಲ್ಟೋ ಸರ್, ಆಲ್ಟೋದಲ್ಲಿ LXI ಸರ್, ಇದು 2010 ಸೆಕೆಂಡ್ ಓನರ್ ಆಗಿದೆ, 1,65,000 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಸರ್ ಸ್ಯಾಂಟ್ರೋ ಇದೆ ನೋಡಿ ಸರ್, 2005 ಸಿಂಗಲ್ ಓನರ್ ಆಗಿದೆ ಸರ್, ಓಡಿದ್ದು ಕಮ್ಮಿ ಸರ್, ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ, ಬರೀ 1,35,000 ಆಸ್ ಇಟ್ ಈಸ್ ಕಂಡೀಷನ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಸ್ಯಾಂಟ್ರೋ ಸರ್ ಹಾಗೆ ಸರ್ ಸ್ಯಾಂಟ್ರೋದಲ್ಲಿ ಯಾರು ವೆಹಿಕಲ್ ನೋಡ್ತಾ ಇದೀರಾ ಸರ್, 2005 ಸಿಂಗಲ್ ಓನರ್ ಸರ್, ಓಡಿದ್ದು ಕಮ್ಮಿ ಇದೆ, ಶೋರೂಮ್ ಟೆಸ್ಟ್ ಎಲ್ಲ ಇದೆ ಗಾಡಿ, ಒಳ್ಳೆ ಪ್ರೈಸ್ ಕೊಡ್ತಾ ಇದೀವಿ ಸರ್, ವಿತ್ ಫ್ರೆಶ್ FC ಅಂಡ್ ಫ್ರೆಶ್ ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. 1,55,000 1,50,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಸರ್ ಕ್ವಿಡ್ 2016 ಸರ್, 1,90,000 ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸರ್. ಟಾಟಾ ಇಂಡಿಗೋ ಮಾನ್ಸಾ ಸರ್ 2011 1,50,000 ಕೊಟ್ಬಿಡೋಣ ಸರ್. ಹಾಗೆ ಇನ್ನೊಂದು ಗ್ರೇ ಕಲರ್ ಇದೆ ಸರ್, 2010 ವಿತ್ ಫ್ರೆಶ್ FC ಮಾಡ್ಕೊಡ್ತಾ ಇದೀನಿ ಸರ್, 1,55,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಓಮಿನಿ 2012 ಸರ್, 8 ಸೀಟರ್ ಗಾಡಿ ಸರ್, ಇದು ಗೂಡ್ಸ್ ವೇರಿಯಂಟ್, ಯಾವ್ದಾದ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ಅಪ್ ಆಗ್ತಾ ಇದೆಯಾ, ಒಂದು ಒಳ್ಳೆ ಗಾಡಿ ಸರ್, 2012 ಸೆಕೆಂಡ್ ಓನರ್, 1,90,000 ಫೈನಲ್ ಮಾಡ್ಕೊಡ್ತೀನಿ ಸರ್. ಮಾರುತಿ ಸುಜುಕಿಯಲ್ಲಿ ಸೆಲೆರಿಯೋ ನೋಡ್ಕೊಂಡ್ ಬಂದ್ರಿ ಸರ್, ಅಲ್ಲೊಂದು VXI ಅಲ್ಲಿ, ಇನ್ನೊಂದು ZXI ಇದೆ ನೋಡಿ ಸರ್, ZXI ಅಲ್ಲಿ ಪೆಟ್ರೋಲ್ ಅಲ್ಲಿ ಟಾಪ್ ಎಂಡ್ ಗಾಡಿ ಸರ್, ತುಂಬಾ ಚೆನ್ನಾಗಿದೆ, ಒಂದು ಒಳ್ಳೆ ಮೈಲೇಜ್ ಕೊಡೋ ಗಾಡಿ ಸರ್. ಮಾರುತಿ ಸುಜುಕಿ ಸೆಲೆರಿಯೋ 2018 ಸಿಂಗಲ್ ಓನರ್, ಓಡಿದ್ದು 80,000 ಸರ್, 3,80,000 ಫೈನಲ್ ಮಾಡ್ಕೊಡ್ತೀನಿ ಸರ್, ದಸರಾ ಆಫರ್ ಸರ್. ಹಾಯ್ ಗುರುಗಳೇ, ಫೈನಲಿ ಇಲ್ಲಿರುವಂಥ ಕಾರ್ದಲ್ಲಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಕೆಲವೊಂದನ್ನ ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ, ಯಾಕೆಂತಂದ್ರೆ ವಿಡಿಯೋ ಅಂದರೆ ಕಾರ್ಗಳು ಜಾಸ್ತಿ ಇರೋದ್ರಿಂದ ಇಂಟೀರಿಯರ್ನು ತೋರಿಸ್ತಾ ಇದ್ರೆ ತುಂಬ ಲ್ಯಾಗ್ ಆಗಿಬಿಡುತ್ತೆ ವಿಡಿಯೋ ಅಂತ, ಆಲ್ಮೋಸ್ಟ್ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ನೋಡೋಷ್ಟು, ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಎಷ್ಟು ಫಾಸ್ಟಲ್ಲಿ ಆಗುತ್ತೋ ಅಷ್ಟು ಫಾಸ್ಟಾಗಿ ನಿಮಗೆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ. ಇನ್ ಕೇಸ್ ಪರ್ಟಿಕ್ಯುಲರ್ಗೆ ಯಾವ್ದಾದ್ರು ಒಂದು ವೆಹಿಕಲ್ ಇಷ್ಟ ಆಯಿತು ಅಂತಂದರೆ ಜಸ್ಟ್ ಸ್ಕ್ರೀನ್ಶಾಟ್ ತಗೊಳ್ಳಿ, ಸ್ಕ್ರೀನ್ ಬೇಕಂದ್ರೆ ನಮ್ಮರಿಗೆ ವಾಟ್ಸಪ್ ಮಾಡಿದ್ರೆ ಇಂಟೀರಿಯರ್ ಫೋಟೋ ಬೇಕು, ಇಂಟೀರಿಯರ್ ಫೋಟೋ ಕಳ್ಸಿಕೊಡ್ತಾರೆ, ಅದ್ರ ಬಗ್ಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಆ ಮೋರ್ ಇನ್ಫಾರ್ಮೇಷನ್ ಕೊಡ್ತಾರೆ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ ಸರ್? 100% ಸರ್. ಓಕೆ, ಇವಾಗ ಎಕ್ಸಾಕ್ಟ್ ಲೊಕೇಶನ್ ಹೇಳೋದಾದ್ರೆ ಸರ್? ಎಕ್ಸಾಕ್ಟ್ ಲೊಕೇಶನ್ ಹೇಳಬೇಕು ಅಂದ್ರೆ ಬಿಹೈಂಡ್ ವಿಜಯನಗರ್ ನರ್ಸಿಂಗ್ ಕಾಲೇಜ್ ಸರ್. ನರ್ಸಿಂಗ್ ಕಾಲೇಜ್ ಈ ಕಾಂಪೌಂಡ್ ಅಲ್ಲೇ ನಮ್ದು ಎಲ್ಲ ಗಾಡಿಗಳು ಇದೆ, ಆಲ್ ಬ್ರ್ಯಾಂಡ್ಸ್ ವೆಹಿಕಲ್ಸ್ ಅವೈಲೇಬಲ್, ಆಲ್ ಕಲರ್ಸ್ ಅವೈಲೇಬಲ್. ಅದು ನಿಮಗೆ NXO ಕಾರಿಗೆ ಮತ್ತೊಂದು ನಿಮಗೆ ಒಂದು ನಿಯರೆಸ್ಟ್ ಲೊಕೇಶನ್ ಹೇಳಬೇಕು ಅಂದರೆ ಫ್ಲೈಓವರ್ ಮೇಲೆ, ಅಲ್ಲಿ ಫ್ಲೈಓವರ್ ಮೇಲೆ ಸಿಗ್ನಲ್ ಇದೆ ಸರ್ಕಲ್ ಅಲ್ಲಿ, ಅದರಿಂದ ಒಂದು 50 ಮೀಟರ್ ಡಿಸ್ಟೆನ್ಸ್ ಅಲ್ಲಿ NXO ಕಾರ್ಸ್ ಪ್ಲಾಟ್ಫಾರ್ಮ್ ಇರುತ್ತೆ ಸರ್. NXO ಕಾರ್ಸ್ ಯಾರಿಗೆ ಸರ್, ಥ್ರೋಟ್ ಬ್ಯಾಂಗ್ಳೂರ್ ಅಲ್ಲ ಸರ್, ಥ್ರೋಟ್ ಕರ್ನಾಟಕದಲ್ಲಿ ಎಲ್ಲರಿಗೂ ಗೊತ್ತಿದೆ ಸರ್. NXO ಕಾರ್ ಎಲ್ಲಿ ಬರುತ್ತೆ ಅಂದ್ರೆ ಅದು ನಾಗರಬಾವಿಲೇ ಬರುತ್ತೆ ಅಂತ ಹೇಳ್ತಾರೆ. ಸೊ ನಾಗರಬಾವಿ ಸರ್ಕಲ್ ಬನ್ನಿ, ಸರ್ಕಲ್ ಇಂದ ಜಸ್ಟ್ ನಿಮಗೆ ಒಂದು 150 ಮೀಟರ್ 200 ಮೀಟರ್ಸ್ ಒಳಗೆ ಸಿಗುವಂಥದ್ದು. ಸೊ ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದ್ರೂ ಒಂದು ಯೂಸ್ಡ್ ಕಾರ್ನ ಒಂದು ಬೆಸ್ಟ್ ಪ್ರೈಸ್ಗೆ ತಗೋಬೇಕು ಅಂತ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅಥವಾ ನೀವೇನಾದ್ರೂ ನೆಕ್ಸ್ಟ್ ಯಾವಾಗಾದ್ರೂ ನಾನು ಕಾರ್ ತಗೋತೀನಿ ಅಂತೀನಿ ಅಂದ್ರೂ ಸೊ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಆ ಸ್ಕೀಮ್ ಅಂತ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಕ್ವಾಲಿಟಿ ಕಾರ್ಗಳೇ ಬೇಕು, ಲೋ ಪ್ರೈಸಲ್ಲಿ, ಕಡಿಮೆ ಪ್ರೈಸಲ್ಲಿ, ಡೀಲರ್ ಪ್ರೈಸಲ್ಲಿ ಅಂತ ಅನ್ನೋರಿಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ಸರ್.